ಬೆಂಗಳೂರಿನಲ್ಲಿ ಕಂಡು ಕೇಳರಿಯದ ಅತಿದೊಡ್ಡ ದರೋಡೆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದೇ ರಣರೋಚಕ. 7.11 ಕೋಟಿ ಎಟಿಎಂನ ಬಾಕ್ಸ್ಗೆ ಜಮಾ ಮಾಡುವಂತ ದುಡ್ಡನ್ನ ಕದಿಮರು ಕದ್ಕೊಂಡು ಪರಾರಿಯಾದ್ರಲ್ಲ, ಬರೋಬ್ಬರಿ ಈಗ ರಿಕವರಿ ಆಗಿರೋ ದುಡ್ಡು 5.76 ಕೋಟಿ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಪೊಲೀಸರು ಪ್ರಕರಣವನ್ನ ಭೇದಿಸಿದ್ದಾರೆ. ದುಡ್ಡಿನ ಕಂತೆ ದುಡ್ಡಿನ ಪರ್ವತವನ್ನೇ ತಾವು ನೋಡ್ತಾ ಇದ್ರಿ. ಇದು ಬೆಂಗಳೂರು ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ಮಾಡಿ ಎಟಿಎಂ ದರೋಡೆ ಮಾಡಿದಂತ ಸಿಎಂಎಸ್ ವಾಹನವನ್ನ ಹೈಜಾಕ್ ಮಾಡಿ ಎಟಿಎಂಗೆ ಸಾಗಿಸುವಂತ ಹಣವನ್ನ ಕದ್ದು ಪರಾರಿಯಾದಂತ ಡಕಾಯಿತರನ್ನ ಹೆಡೆಮುರಿ ಕಟ್ಟಿ ಹಣವನ್ನ ರಿಕವರಿ ಮಾಡಿದ್ದಾರೆ. 5,76,00,000 ರೂಪಾಯಿ ರಿಕವರಿ ಆಗಿದೆ. ದುಡ್ಡಿನ ಕಂತೆಯ ಬೆಟ್ಟವನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ಬನ್ನಿ ನೋಡೋಣ. ಒಟ್ಟು 5.7 CR ಅಂದರೆ ಕೋಟಿಗಳಷ್ಟು ಸದ್ಯದ ಮಟ್ಟಿಗೆ ಅಮೌಂಟ್ ರಿಕವರಿ ಆಗಿದೆ. ಈಗ ಸದ್ಯ ರವಿ ಮತ್ತೆ ರಾಕೇಶ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಅವರಿಗಾಗಿ ಈಗಾಗಲೇ ಪೊಲೀಸರು ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ಪ್ರದೇಶದಲ್ಲಿ ಅಮೌಂಟ್ಗಳನ್ನು ಯಾವ ರೀತಿ ಇಟ್ಟಿದ್ದಾರೆ ಅಂತ ಹೇಳಿ ದೃಶ್ಯಗಳಲ್ಲಿ ಈಗಾಗಲೇ ನೀವು ನೋಡ್ತಾ ಇರಬಹುದು. ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಅಂದರೆ ಈಗ ಸಿಕ್ಕಿರುವಂತಹ ಒಂದು ದುಡ್ಡೇನಿದೆ 5.3 ಕೋಟಿ ಈಗ ಇದಂತ ರಿಕವರಿ ಮಾಡಲಾಗಿರುವಂಥದ್ದು. ಅಂದರೆ ಅವರು ಹೇಳಿರುವಂತಹ ಒಂದು ಪ್ರಕಾರ ಇದಕ್ಕೆ ಒಂದು ಪೂರ್ವವಾಗಿ ಅಂದರೆ 3 ತಿಂಗಳಿಂದ ಈ CMS ಇದು ವಾಹನ ಎಲ್ಲೆಲ್ಲಿ ಸಂಚಾರವನ್ನು ಮಾಡುತ್ತೆ ಮತ್ತು ಎಲ್ಲೆಲ್ಲಿ ಇವರು ಅಮೌಂಟನ್ನು ತುಂಬ್ತಾ ಇದ್ರು ಮತ್ತು ಯಾವ ರೂಟ್ನಲ್ಲಿ ಹೋಗ್ತಾ ಇದ್ರು ಅದೆಲ್ಲವನ್ನು ಕೂಡ ರೀಡನ್ನು ಮಾಡಿದ್ದಾರೆ. ಮತ್ತು CCTV ಎಲ್ಲಿ ಇಲ್ಲವೋ ಅಲ್ಲಿ ಹೋಗಿ ಇವರು ಒಂದು ತಡೆಯುವಂಥದ್ದು, ಅಂದರೆ RBI ಅಧಿಕಾರಿಗಳು ನಾವು ಅಂತ ಹೇಳಿ ತಡೆಯುವಂತಹ ಒಂದು ಪ್ರಯತ್ನಗಳು ಕೂಡ ಮಾಡಿದರು. ಮತ್ತು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗೋದಕ್ಕೆ ಯಾವ ರೀತಿ ರೂಟ್ ಮ್ಯಾಪ್ಗಳನ್ನು ಮಾಡಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಈಗಾಗಲೇ ಪೊಲೀಸ್ ಆಯುಕ್ತರು ಕೂಡ ಹೇಳ್ತಾ ಇದ್ರು ಇನ್ನು ಮತ್ತಷ್ಟು 7 ರಿಂದ 8 ಜನ ಈ ಒಂದು ಪ್ರಕರಣದಲ್ಲಿ ಇದ್ರು ಅಂತ ಹೇಳಿ ಹೇಳಲಾಗ್ತಾ ಇರುವಂಥದ್ದು. ಅವರಿಗಾಗಿ ಈಗಾಗಲೇ ಪೊಲೀಸರು ಕೂಡ ಬಲೆ ಬೀಸಿದರು. ಮತ್ತು ಕೇರಳ, ತಮಿಳುನಾಡು, ಗೋವಾ ಮತ್ತು ಇನ್ನಿತರ ಭಾಗದಲ್ಲಿ ಈಗಲೂ ಪೊಲೀಸರು ವರ್ಕನ್ನು ಮಾಡ್ತಾ ಇದ್ದಾರೆ. ಅಂದರೆ ಇನ್ನೂ ಉಳಿದಂತಹ ಆರೋಪಿಗಳು ಈಗ ಸದ್ಯದ ಮಟ್ಟಿಗೆ 5 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. 5 ಜನರ ಬಳಿಕ ಈಗ ಮತ್ತಷ್ಟು ಆರೋಪಿಗಳು ಅಂದರೆ 7 ರಿಂದ 8 ಜನ ಆರೋಪಿಗಳು ಇನ್ನೂ ಕೂಡ ಇದ್ದಾರೆ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಹೀಗಾಗಿ ಕೆಲವೊಂದು ವಿಚಾರಗಳನ್ನು ಗೌಪ್ಯವಾಗಿ ಇಡಲಾಗಿದೆ. ಅದನ್ನು ಹೊರಗಡೆ ಹೇಳೋದಕ್ಕೆ ಸಾಧ್ಯ ಆಗಲ್ಲ, ಯಾಕಂದರೆ ಅವರು ಆರೋಪಿಗಳು ತಪ್ಪಿಸಿಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ. ನಮ್ಮ ಪೊಲೀಸ್ ಆಯುಕ್ತರು ಅವರೇ ಕೇಳಿದ್ರು. ಸರ್, ಹೇಗಿತ್ತು ಸರ್ ಕಾರ್ಯಾಚರಣೆ? ನಿಮಗೆ ನೋಡಿ, ನಾವು 5.76 crores ರಿಕವರಿ ಆಗಿದೆ. ನಮ್ಮ ಪೊಲೀಸವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಇನ್ನೂ ಅಮೌಂಟ್ ರಿಕವರಿ ಆಗಬೇಕು ಮತ್ತು ಕೆಲವು ಆರೋಪಿ ಸಿಗಬೇಕು. ಅದರ ಬಗ್ಗೆ ನಮ್ಮ ಟೀಮ್ಸ್ ಅವರು ಅಲ್ಲಿ ಹೋಗಿದ್ದಾರೆ, ಅವರು ಕೂಡ ಪ್ರಯತ್ನ ನಡೀತಾ ಇದೆ. ಸರ್, ಈಗಲೂ ಕೂಡ ಟೀಮ್ ಹೊರಗಡೆ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರಿ. ಹೌದು, ಇಲ್ಲ, ವರ್ಕ್ ಮಾಡಲೇಬೇಕು. ಯಾಕೆಂದರೆ ಇನ್ನೂ ಆರೋಪಿ ಸಿಗಬೇಕು, ಇನ್ನೂ ಅಮೌಂಟ್ ರಿಕವರಿ ಆಗಬೇಕು ಮತ್ತು ಇನ್ನೂ ಈ ಕೇಸ್ ಒಂದು ಹಂತಕ್ಕೆ ತರಬೇಕು ಅಂದರೆ ಕೆಲಸ ನಡೀತಾ ಇದೆ. ಒಂದು ಹಂತದಲ್ಲಿ ಇದು ಬಂದಿದೆ, ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ. ಎಸ್, ಇದು ಪೊಲೀಸ್ ಆಯುಕ್ತರ ಮಾತಾಗಿರುವಂಥದ್ದು. ಸದ್ಯ ಉಳಿದಂತಹ ಆರೋಪಿಗಳು ಸಿಗುವವರೆಗೂ ಈ ಒಂದು ಪಿಕ್ಚರ್ ಏನಿದೆ ಇದು ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ. ಯಾಕಂದರೆ ಒಂದೊಂದು ಚೈನ್ ಲಿಂಕ್ ಇರುವಂತಹ ಒಂದು ಕಾರಣದಿಂದಾಗಿ ಎಲ್ಲರೂ ಪ್ರಮುಖ ಆರೋಪಿಗಳೇ ಆಗಿರ್ತಾರೆ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅವರ ಒಂದು ಶ್ರಮ ಏನಿದೆ, ಅಂದರೆ ಈಗಾಗಲೇ ಹೊರಗಡೆ ಇರುವಂತಹ ಒಂದು ಟೀಮ್ ಏನಿದೆ ಆ ಟೀಮು ಕೂಡ ಅವರನ್ನು ಬಂಧನ ಮಾಡಿದ ಬಳಿಕ ಮತ್ತಷ್ಟು ವಿಚಾರಗಳು ಹೊರಬರಲಿದೆ. ಬೆಂಗಳೂರಿನಲ್ಲಿ ಕಂಡು ಕೇಳರಿಯದ ಅತಿದೊಡ್ಡ ದರೋಡೆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದೇ ರಣರೋಚಕ. 7.11 ಕೋಟಿ ಎಟಿಎಂನ ಬಾಕ್ಸ್ಗೆ ಜಮಾ ಮಾಡುವಂತ ದುಡ್ಡನ್ನ ಕದಿಮರು ಕದ್ಕೊಂಡು ಪರಾರಿಯಾದ್ರಲ್ಲ, ಬರೋಬ್ಬರಿ ಈಗ ರಿಕವರಿ ಆಗಿರೋ ದುಡ್ಡು 5.76 ಕೋಟಿ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಪೊಲೀಸರು ಪ್ರಕರಣವನ್ನ ಭೇದಿಸಿದ್ದಾರೆ. ದುಡ್ಡಿನ ಕಂತೆ ದುಡ್ಡಿನ ಪರ್ವತವನ್ನೇ ತಾವು ನೋಡ್ತಾ ಇದ್ರಿ. ಇದು ಬೆಂಗಳೂರು ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ಮಾಡಿ ಎಟಿಎಂ ದರೋಡೆ ಮಾಡಿದಂತ CMS ವಾಹನವನ್ನ ಹೈಜಾಕ್ ಮಾಡಿ ಎಟಿಎಂಗೆ ಸಾಗಿಸುವಂತ ಹಣವನ್ನ ಕದ್ದು ಪರಾರಿಯಾದಂತ ಡಕಾಯಿತರನ್ನ ಹೆಡೆಮುರಿ ಕಟ್ಟಿ ಹಣವನ್ನ ರಿಕವರಿ ಮಾಡಿದ್ದಾರೆ. 5,76,00,000 ರೂಪಾಯಿ ರಿಕವರಿ ಆಗಿದೆ. ದುಡ್ಡಿನ ಕಂತೆಯ ಬೆಟ್ಟವನ್ನ ತಾವು ಗಮನಿಸ್ತಾ ಇದ್ದೀರಿ.
ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ಬನ್ನಿ ನೋಡೋಣ. ಒಟ್ಟು 5.7 CR ಅಂದರೆ ಕೋಟಿಗಳಷ್ಟು ಸದ್ಯದ ಮಟ್ಟಿಗೆ ಅಮೌಂಟ್ ರಿಕವರಿ ಆಗಿದೆ. ಈಗ ಸದ್ಯ ರವಿ ಮತ್ತು ರಾಕೇಶ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಅವರಿಗಾಗಿ ಈಗಾಗಲೇ ಪೊಲೀಸರು ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ಪ್ರದೇಶದಲ್ಲಿ ಅಮೌಂಟ್ಗಳನ್ನು ಯಾವ ರೀತಿ ಇಟ್ಟಿದ್ದಾರೆ ಅಂತ ಹೇಳಿ ದೃಶ್ಯಗಳಲ್ಲಿ ಈಗಾಗಲೇ ನೀವು ನೋಡ್ತಾ ಇರಬಹುದು. ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಅಂದರೆ ಈಗ ಸಿಕ್ಕಿರುವಂತಹ ಒಂದು ದುಡ್ಡೇನಿದೆ 5.3 ಕೋಟಿ ಈಗ ಇದಂತ ರಿಕವರಿ ಮಾಡಲಾಗಿರುವಂಥ, ಅಂದರೆ ಅವರು ಹೇಳಿರುವಂತಹ ಒಂದು ಪ್ರಕಾರ ಇದಕ್ಕೆ ಒಂದು ಪೂರ್ವವಾಗಿ ಅಂದರೆ 3 ತಿಂಗಳಿಂದ ಈ CMS ಇದು ವಾಹನ ಎಲ್ಲೆಲ್ಲಿ ಸಂಚಾರವನ್ನು ಮಾಡುತ್ತೆ ಮತ್ತು ಎಲ್ಲೆಲ್ಲಿ ಇವರು ಅಮೌಂಟನ್ನು ತುಂಬ್ತಾ ಇದ್ರು ಮತ್ತು ಯಾವ ರೂಟ್ನಲ್ಲಿ ಹೋಗ್ತಾ ಇದ್ರು ಅದೆಲ್ಲವನ್ನು ಕೂಡ ರೀಡನ್ನು ಮಾಡಿದ್ದಾರೆ. ಮತ್ತು CCTV ಎಲ್ಲಿ ಇಲ್ಲವೋ ಅಲ್ಲಿ ಹೋಗಿ ಇವರು ಒಂದು ತಡೆಯುವಂಥದ್ದು, ಅಂದರೆ RBI ಅಧಿಕಾರಿಗಳು ನಾವು ಅಂತ ಹೇಳಿ ತಡೆಯುವಂತಹ ಒಂದು ಪ್ರಯತ್ನಗಳು ಕೂಡ ಮಾಡಿದರು. ಮತ್ತು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗೋದಕ್ಕೆ ಯಾವ ರೀತಿ ರೂಟ್ ಮ್ಯಾಪ್ಗಳನ್ನು ಮಾಡಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಈಗಾಗಲೇ ಪೊಲೀಸ್ ಆಯುಕ್ತರು ಕೂಡ ಹೇಳ್ತಾ ಇದ್ರು ಇನ್ನೂ ಮತ್ತಷ್ಟು 7 ರಿಂದ 8 ಜನ ಈ ಒಂದು ಪ್ರಕರಣದಲ್ಲಿ ಇದ್ರು ಅಂತ ಹೇಳಿ ಹೇಳಲಾಗ್ತಾ ಇರುವಂಥದ್ದು. ಅವರಿಗಾಗಿ ಈಗಾಗಲೇ ಪೊಲೀಸರು ಕೂಡ ಬಲೆ ಬೀಸಿದ್ದಾರೆ. ಮತ್ತು ಕೇರಳ, ತಮಿಳುನಾಡು, ಗೋವಾ ಮತ್ತು ಇನ್ನಿತರ ಭಾಗದಲ್ಲಿ ಈಗಲೂ ಪೊಲೀಸರು ವರ್ಕನ್ನು ಮಾಡ್ತಾ ಇದ್ದಾರೆ. ಅಂದರೆ ಇನ್ನೂ ಉಳಿದಂತಹ ಆರೋಪಿಗಳು ಈಗ ಸದ್ಯದ ಮಟ್ಟಿಗೆ 5 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. 5 ಜನರ ಬಳಿಕ ಈಗ ಮತ್ತಷ್ಟು ಆರೋಪಿಗಳು ಅಂದರೆ 7 ರಿಂದ 8 ಜನ ಆರೋಪಿಗಳು ಇನ್ನೂ ಕೂಡ ಇದ್ದಾರೆ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಹೀಗಾಗಿ ಕೆಲವೊಂದು ವಿಚಾರಗಳನ್ನು ಗೌಪ್ಯವಾಗಿ ಇಡಲಾಗಿದೆ. ಅದನ್ನು ಹೊರಗಡೆ ಹೇಳೋದಕ್ಕೆ ಸಾಧ್ಯ ಆಗಲ್ಲ, ಯಾಕಂದರೆ ಅವರು ಆರೋಪಿಗಳು ತಪ್ಪಿಸಿಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ. ನಮ್ಮ ಪೊಲೀಸ್ ಅವರೇ ಕೇಳಿದ್ರು. ಸರ್, ಹೇಗಿತ್ತು ಸರ್ ಕಾರ್ಯಾಚರಣೆ? ನಿಮಗೆ ನೋಡಿ, ನಾವು 5.76 crores ರಿಕವರಿ ಆಗಿದೆ. ನಮ್ಮ ಪೊಲೀಸವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಇನ್ನೂ ಅಮೌಂಟ್ ರಿಕವರಿ ಆಗಬೇಕು ಮತ್ತು ಕೆಲವು ಆರೋಪಿ ಸಿಗಬೇಕು. ಅದರ ಬಗ್ಗೆ ನಮ್ಮ ಟೀಮ್ಸ್ ಅವರು ಅಲ್ಲಿ ಹೋಗಿದ್ದಾರೆ, ಅವರು ಕೂಡ ಪ್ರಯತ್ನ ನಡೀತಾ ಇದೆ. ಸರ್, ಈಗಲೂ ಕೂಡ ಟೀಮ್ ಹೊರಗಡೆ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರಿ. ಹೌದು, ಇಲ್ಲ, ವರ್ಕ್ ಮಾಡಲೇಬೇಕು. ಯಾಕೆಂದರೆ ಇನ್ನೂ ಆರೋಪಿ ಸಿಗಬೇಕು, ಇನ್ನೂ ಅಮೌಂಟ್ ರಿಕವರಿ ಆಗಬೇಕು ಮತ್ತು ಇನ್ನೂ ಈ ಕೇಸು ಒಂದು ಹಂತಕ್ಕೆ ತರಬೇಕು ಅಂದರೆ ಕೆಲಸ ನಡೀತಾ ಇದೆ. ಒಂದು ಹಂತದಲ್ಲಿ ಇದು ಬಂದಿದೆ, ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ. ಎಸ್, ಇದು ಪೊಲೀಸ್ ಆಯುಕ್ತರ ಮಾತಾಗಿರುವಂಥದ್ದು. ಸದ್ಯ ಉಳಿದಂತಹ ಆರೋಪಿಗಳು ಸಿಗುವವರೆಗೂ ಈ ಒಂದು ಪಿಕ್ಚರ್ ಏನಿದೆ ಇದು ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ. ಯಾಕಂದರೆ ಒಂದೊಂದು ಚೈನ್ ಲಿಂಕ್ ಇರುವಂತಹ ಒಂದು ಕಾರಣದಿಂದಾಗಿ ಎಲ್ಲರೂ ಪ್ರಮುಖ ಆರೋಪಿಗಳೇ ಆಗಿರ್ತಾರೆ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅವರ ಒಂದು ಶ್ರಮ ಏನಿದೆ, ಅಂದರೆ ಈಗಾಗಲೇ ಹೊರಗಡೆ ಇರುವಂತಹ ಒಂದು ಟೀಮ್ ಏನಿದೆ ಆ ಟೀಮು ಕೂಡ ಅವರನ್ನು ಬಂಧನ ಮಾಡಿದ ಬಳಿಕ ಮತ್ತಷ್ಟು ವಿಚಾರಗಳು ಹೊರಬರಲಿದೆ. ಈ ಒಂದು ಹಿನ್ನೆಲೆಯಲ್ಲಿ ಅವರ ಒಂದು ಶ್ರಮ ಏನಿದೆ, ಅಂದರೆ ಈಗಾಗಲೇ ಹೊರಗಡೆ ಇರುವಂತಹ ಒಂದು ಟೀಮ್ ಏನಿದೆ ಆ ಟೀಮು ಕೂಡ ಅವರನ್ನು ಬಂಧನ ಮಾಡಿದ ಬಳಿಕ ಮತ್ತಷ್ಟು ವಿಚಾರಗಳು ಹೊರಬರಲಿದೆ.